ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ವಿಕ್ರಾಂತ್, ಏನಾದರೂ ಬೇಕಿತ್ತಾ? ಏನು ಬೇಕೆಂದ್ರು ಕೊಡ್ತೀರಾ? ಒಗಟೊಗಟಾಗಿ ಮಾತಾಡಬೇಡ. ಅದೇನು ಬೇಕು ಅಂತ ಡೈರೆಕ್ಟಾಗಿ ಹೇಳು. ನನಗೆ ಕೆಲವು ಪ್ರಶ್ನೆಗಳು ಕೇಳಬೇಕಿತ್ತು, ಆನ್ಸರ್ ಮಾಡ್ತೀರಾ? ಈಗ ನನಗೆ ಟೈಮ್ ಇಲ್ಲ, ನಾನು ಹೊರಗಡೆ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಒಂದು ನಿಮಿಷ ಮದರ್ ಇಂಡಿಯಾ, ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಿ? ನಾನು ಕೇಳೋ ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಟ್ಟು ಆರಾಮಾಗಿ ಹೋಗ್ಬೋದಲ್ಲ? ಹೌದು, ಇವಾಗ ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಯಾರದು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅದಾ, ಅವಳು ನನ್ನ ಫ್ರೆಂಡ್. ಫ್ರೆಂಡಾ? ಅವಳ ಹೆಸರೇನು? ಒಂದು ನಿಮಿಷ ಕೊಡಿ, ನನ್ನ ಫೋನ್ ಚೆಕ್ ಮಾಡಬೇಕು. ಒಂದೇ ನಿಮಿಷ ಕೊಡಿ ಮದರ್ ಇಂಡಿಯಾ. ಯಾಕೆ ವಿಕ್ರಾಂತ್ ಹೀಗೆ ಮಾತಾಡ್ತಾ ಇದೆಯಾ? ನನ್ನ ಮೇಲೆ ನಿನಗೆ ಅನುಮಾನನಾ? ನೋಡು ವಿಕ್ರಾಂತ್, ನಾನು ನಿಮ್ಮಮ್ಮ ಅನ್ನೋದನ್ನ ಮರಿಬೇಡ. ಅವಳು ಯಾರೋ ನಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ಬಂದು ಹೋದ್ಮೇಲೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಎಲ್ರ ಮೇಲೂ ಡೌಟ್ ಪಡಬೇಕು ಅಂತ ಅನಿಸ್ತಿದೆ. ಹಾಗಾದ್ರೆ ನನ್ನ ಮೇಲೂ ಡೌಟ್ ಪಡ್ತಾ ಇದೆಯಾ? ಎಸ್ ಮದರ್ ಇಂಡಿಯಾ, ಅವಳು ನಿಮ್ಮ ಅಕ್ಕ ಅಲ್ಲ ಅಂದಮೇಲೂ ನೀವು ಅವ್ರ ಜೊತೆ ಇಷ್ಟು ಕ್ಲೋಸ್ ಆಗಿರೋದು ನೋಡಿದ್ರೆ ನಂಗೆ ಯಾಕೋ ಎಲ್ರ ಮೇಲೂ ಡೌಟ್ ಪಡಬೇಕು ಅಂತ ಅನಿಸ್ತಿದೆ. ವಿಕ್ರಾಂತ್, ನೋಡಿ ಮದರ್ ಇಂಡಿಯಾ, ಅವ್ರು ನಮ್ಮಮ್ಮ ಅಲ್ಲ ಅಂತ ಗೊತ್ತಿದ್ರು ಇವರೇ ನಿಮ್ಮಮ್ಮ ಅಂತ ಹೇಳಿ ನಮ್ಮನ್ನೆಲ್ಲ ನಂಬಿಸಿದ್ರಿ. ಯಾವಾಗ ನಮಗೆಲ್ಲ ಸತ್ಯ ಗೊತ್ತಾಯಿತು, ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಹೇಳಿ ನಮ್ಮನ್ನು ಇವಾಗ ಮತ್ತೆ ನಂಬ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನೀವು ಹೇಳಿದೆಲ್ಲ ನಂಬಕ್ಕೆ ಅಗ್ರಜ ಅಣ್ಣಯ್ಯ ಪಿಕ್ಚರಲ್ಲಿರೋ ರವಿಚಂದ್ರನ್ ಆಗಿರ್ಬೋದು, ಬಟ್ ನಾನು ಆ ಕ್ಯಾಟಗರಿ ಅಲ್ವೇ ಅಲ್ಲ. ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋದೇ ಇಲ್ಲ. ಧ್ರುವ, ಒಂದೊಂದ್ಸರಿ ನೆನೆಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಇಷ್ಟೆಲ್ಲ ಆಯ್ತಾ ಅಂತ ಅನಿಸುತ್ತೆ. ಯಾಕೆ ನಮಗೆ ಹೀಗಾಯಿತು ಅಂತ ಬೇಜಾರಾಗುತ್ತೆ. ಛೇ, ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗ್ಲಿ ಬಿಡು. ನಿಂಗೆ ಇನ್ನೊಂದು ವಿಷಯ ನೆನಪಿದ್ಯಾ? ಲಾಸ್ಟ್ ವರ್ಷ ಇದೇ ಟೈಮಲ್ಲಿ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ದಾಗೆಲ್ಲ ಒಂದು ಬೇರೆ ನಂಬರಿಂದ ಕಾಲ್ ಮಾಡಿ ಮಾತಾಡ್ತಾಯಿದ್ದೆ. ಮೀಟ್ ಮಾಡಬೇಕು ಅನಿಸ್ದಾಗ ಇದೇ ಪಾರ್ಕಲ್ಲಿ ಹೇಗಾದರೂ ಸುಳ್ಳು ಹೇಳಿ ಇಲ್ಲಿ ಕರ್ಸ್ಕೊತಾ ಇದ್ದೆ. ಕರ್ಸ್ಬಿಟ್ಟು ನನಗೆ ಗೊತ್ತಾಗದೇ ಇರೋ ಹಾಗೆ ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ. ಎಲ್ಲಿದ್ದೀರಾ? ನಾನು ನಿಮ್ಮ ತುಂಬ ಹತ್ರದಲ್ಲೇ ಇದ್ದೀನಿ. ನಿಮ್ಮ ಲೆಫ್ಟ್ ನೋಡಿ. ಅದನ್ನೆಲ್ಲ ನೆನೆಸ್ಕೋತಾ ಇದ್ರೆ ಈಗಲೂ ಒಂಥರ ಆಗುತ್ತೆ ಧ್ರುವ. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಾ ಇದೆ. ನಾವಿಬ್ಬರು ಒಬ್ರನ್ನೊಬ್ರು ಅಷ್ಟು ಪ್ರೀತಿ ಮಾಡಿದ್ರು ಒಬ್ರಿಗೊಬ್ರು ಹೇಳ್ಕೊಳ್ಳೋದಕ್ಕೆ ತುಂಬ ಲೇಟ್ ಮಾಡಿಬಿಟ್ವಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಹಾಯಾಗಿರ್ಬೋದಿತ್ತು. ಇನ್ನು ಲೇಟ್ ಮಾಡೋದು ಬೇಡ ಧ್ರುವ. ಆದಷ್ಟು ಬೇಗ ನಾನು ನಮ್ಮಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ ಅವ್ರು ಏನು ರಿಯಾಕ್ಟ್ ಮಾಡ್ತಾರೋ. ಸರಿ ಧ್ರುವ. ಆ ಹೆಂಗಸು ನಮ್ಮಮ್ಮ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ರೂ ನೀವು ಅದನ್ನು ನಮಗೆ ಹೇಳಿರಲಿಲ್ಲ. ಅದನ್ನು ಸೈಡ್ಗಿಡೋಣ. ಆದರೆ ನಾನು ಕೇಳ್ತಿರೋದೇನು ಅಂದರೆ, ಆ ಟೇಪಲ್ಲಿ ನಮ್ಮ ಒರಿಜಿನಲ್ ಅಮ್ಮನ ಬಿಟ್ಟು ಈ ಹೆಂಗ್ಸ್ ಮುಖ ಹೇಗೆ ಬಂತು? ತೇಜಸ್ಗೆ ಟೇಪ್ ವಿಷಯ ಹೇಗೆ ಗೊತ್ತಾಯಿತು? ತೇಜಸ್ಗೆ ನಮ್ಮ ಫ್ಯಾಮಿಲಿ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಇದೆಲ್ಲ ನೀವೇ ತಾನೇ ಆ ತೇಜಸ್ ಕೇಳಿರೋದು? ಆ ಹೆಂಗಸು ಈ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಮ್ಯಾಟ್ರೆಲ್ಲ ನೀವು ತೇಜಸ್ ಹೇಳಿ
ಎಲ್ಲ ಪ್ರಿಪೇರ್ ಆದ್ಮೇಲೆ ತಾನೇ ಅವರನ್ನ ಕರೆಸಿರೋದು. ನಮ್ಮ ಮನೇಲಿ ಏನೇನು ಆಗ್ತಿದೆ ಪಿನ್ ಟು ಪಿನ್ ಎಲ್ಲ ವಿಷಯನೂ ಹೇಳಿರೋದು ತೇಜಸ್ಗೆ ನೀವೇ ತಾನೇ. ಮದರ್ ಇಂಡಿಯಾ ಏನಾಯ್ತು? ನೋಡು ವಿಕ್ರಾಂತ್, ನಿನಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಯಾರ್ಯಾವ್ದೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಡೌಟ್ ಪಟ್ರೆ ಏನೂ ಯೂಸ್ ಇಲ್ಲ. ನಾನು ಹೊರಡ್ಬೇಕು. ಒಂದ್ ನಿಮಿಷ ಮದರ್ ಇಂಡಿಯಾ, ನಾನು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ದಾರಿ ಬಿಡು. ಗೊತ್ತಿರೋದಕ್ಕೆ ಕೇಳ್ತಿರೋದು, ಬಟ್ ನಮ್ಮ ಪ್ರಶ್ನೆಗೂ ಆನ್ಸರ್ ಮಾಡಿ ಹೋಗಿಯಲ್ಲ. ಆಮೇಲೆ ಈ ದಾರಿ ನಿಮ್ಮದೇ ದಾರಿ. ವಿಕ್ರಾಂತ್, ಇನ್ಮೇಲೆ ಈ ಮನೆಯಲ್ಲಿ ಯಾರು ಈ ವಿಷಯ ಮಾತಾಡಬಾರ್ದು ಅಂತ ವೇದಾಂತ್ ಹೇಳಿಲ್ವಾ? ನೀನ್ ಹೀಗೆ ಆಡ್ತಾ ಇದ್ರೆ ನಾನು ವೇದಾಂತ್ ಹತ್ರ ಹೇಳ್ಬೇಕಾಗತ್ತಷ್ಟೇ. ಬಿ ಕೇರ್ಫುಲ್. ಓ, ಹಾಗಾದ್ರೆ ನೀವು ನಮ್ಮಿಂದ ಸತ್ಯ ಮುಚ್ಚಿಡ್ತಿದ್ದೀರಾ ನಂಗಾಯ್ತು. ಪರವಾಗಿಲ್ಲ, ಅದು ಎಷ್ಟು ದಿನ ಮುಚ್ಚಿಡ್ತೀರಾ ಅಂತ ನಾನು ನೋಡ್ತೀನಿ. ಯಾವತ್ತಿದ್ರೂ ನಿಮ್ಮ ಬಂಡವಾಳ ಬಯಲಾಗಲೇಬೇಕು. ನೋಡಿ ಮದರ್ ಇಂಡಿಯಾ, ಇದೇ ಕೊನೆ. ಧ್ರುವನ್ ವಿಷಯಕ್ಕಾಗಲಿ ವೈಜಯಂತಿ ಅಮ್ಮನ ವಿಷಯಕ್ಕಾಗಲಿ ಬಂದರೆ ಚೆನ್ನಾಗಿರಲ್ಲ. ಅಗ್ರಜ ಅಲ್ಲ, ಅದು ಯಾರೇ ಬಂದರೂ ನನ್ನಿಂದ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಬಿ ಕೇರ್ಫುಲ್. ಏನಯ್ಯ ಇವತ್ತು ಹೆಂಡ್ತಿನೆಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಯಾವ್ದಾರು ಒಳ್ಳೆ ಬುದ್ಧಿ ಕೊಟ್ನೋ? ಹಲೋ, ನಾನು ಯಾವತ್ತೂ ನಿನ್ನ ಹೊರಗಡೆ ಕರ್ಕೊಂಡೇ ಹೋಗಿಲ್ವಾ? ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡೋದು ಬಿಟ್ಟು ಕೂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.